ಎಲ್ಲರೂ ಹೇಗಿದ್ರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಅಂಡ್ ಫಸ್ಟಿಗೆ ಫ್ರೀ ಕಿಟ್ಗೋಸ್ಕರ ಯಾರಿಗೆ ಕೇಳ್ತಾ ಇದ್ದೀರಿ, ನಮಗೆ ಈ ಒಂದು ವಿಡಿಯೋ ಅಂದ್ರೆ ಇವಾಗ 4ನೇ ತಾರೀಕಿಂದ 18ನೇ ತಾರೀಕಿನ ಮಧ್ಯದಲ್ಲಿ ಬರುವಂತ ಪ್ರತಿಯೊಂದು ವಿಡಿಯೋನ ನೋಡ್ಬೇಕು ಅಂಡ್ ಅದಕ್ಕೆ ಲೈಕ್ ಮಾಡಬೇಕು, ಕಾಮೆಂಟ್ ಮಾಡಬೇಕು, ಮತ್ತೆ ನಿಮ್ಮ ಆತ್ಮೀಯರಿಗೆ ಶೇರ್ ಕೂಡ ಮಾಡಬೇಕು ಅಂಡ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಕಂಟಿನ್ಯೂಸ್ ವಿಡಿಯೋಸ್ಗಳನ್ನ ನೋಡಿಕೊಂಡು ನಂತರ ಯಾರು ಕಾಮೆಂಟ್ ಮಾಡ್ತೀರಿ ಅಂತವರಿಗೆ ನಾವಿಲ್ಲಿ 3 ಕಿಟ್ಗಳನ್ನ ನೀಡ್ತಾ ಇದೀವಿ, ಉಚಿತವಾಗಿ ಕಿಟ್ ಕೊಡ್ತಾ ಇದೀವಿ 4ನೇ ತಾರೀಕಿಂದ 18ನೇ ತಾರೀಕಿನ ಮಧ್ಯದಲ್ಲಿ ಇರೋರಿಗೆ. ಓಕೆನಾ? ಸೊ ಯಾರು ವಿಡಿಯೋಸ್ ನೋಡಿ ಇದು ಮಾಡ್ತೀರಿ, ಲೈಕ್ ಮಾಡ್ತೀರಿ, ಕಾಮೆಂಟ್ ಮಾಡ್ತೀರಿ. ಸೊ ಇದು ಯಾರು ಪಾರ್ಟಿಸಿಪೇಟ್ ಮಾಡೋದಿದ್ರೆ ಇವಾಗಲೇ ನೀವು ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿಬಿಡಿ. ಅಂಡ್ ಇನ್ನೊಂದು ಅಪ್ಡೇಟ್, ಸುಮಾರು ಜನ ನಮಗೆ ವಾಟ್ಸ್ಆಪ್ ಮೆಸೇಜ್ ಮಾಡ್ತಾ ಇದ್ರಿ ನಮ್ದು ಆರ್ಡರ್ ನಮ್ದು ಇನ್ನೂ ಬಂದಿಲ್ಲ ಅಂತ. ಸುಮಾರು ಜನರಿಗೆ ರಿಸೀವ್ ಆಗಿದೆ, ಸ್ವಲ್ಪ ಲೇಟ್ ಆಗಿದೆ. ನಾನು ಹಿಂದೆ ಹಳೆ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ, ಯಾಕಂದ್ರೆ ಸ್ಟಾಕ್ ಏನಿರುತ್ತೆ ಅಲ್ವಾ ಅದು ಹೇಗೆ ಕಡಿಮೆ ಆಗುತ್ತೆ ಅದೇ ರೀತಿ ನಾವು ಮತ್ತೆ ಅದನ್ನ ಅಪ್ಡೇಟ್ ಮಾಡಬೇಕು, ರೀಸ್ಟಾಕ್ ಮಾಡಿ ನಿಮ್ಗೆ ಕಳಿಸಿರ್ತೀವಿ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲರದ್ದು ಇವಾಗೂ ಕೂಡ ಮಧ್ಯಾಹ್ನ ಇವಾಗ 2 ಗಂಟೆ ಆಗಿದೆ. ಓಕೆ, ಸೊ ಮಾರ್ನಿಂಗ್ ಇಂದನೇ ನಾವೆಲ್ಲ ಒಂದು ಏನು ಕೊರಿಯರ್ ಮ್ಯಾನ್ ಬಂದಿದ್ರು ಅವ್ರಿಗೆಲ್ರಿಗೂ ಹ್ಯಾಂಡ್ ಓವರ್ ಮಾಡಿದ್ವಿ. ಸೊ ತಗೊಂಡು ಹೋಗಿದ್ದಾರೆ. ಸೊ ಕೆಲವೊಂದು ನಂಬರ್ಸ್ಗಳನ್ನ ಟ್ರ್ಯಾಕಿಂಗ್ ನಂಬರ್ ನಮಗೆ ನೀಡಿದ್ದಾರೆ, ಕೆಲವ್ರದ್ದು ಯಾರ್ಯಾರ ಜೊತೆ ನಾವು ಕಳ್ಸಿರ್ತೀವಿ. ಸೊ ನೀವು ಖುದ್ದಾಗೇನು ಮೆಸೇಜ್ ಮಾಡೋದೆಲ್ಲ ಹೆಡ್ಡೇಕ್ ತಗೊಳಕ್ ಹೋಗಬೇಡಿ, ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಇದೆ, ಡೆಫಿನೆಟ್ಲಿ ನಾವು ನಿಮ್ಗೆ ಕಳಿಸ್ತೀವಿ. ಸೊ ಎಲ್ರಿಗೂ ಹೋಗ್ತಾ ಇದೆ. ಸೊ ಆಲ್ಮೋಸ್ಟ್ ಇನ್ನೊಂದು 2-3 ದಿನದಲ್ಲಿ ಎಲ್ಲರದ್ದು ಕೂಡ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದ್ವಿ. ಯಾಕಂದ್ರೆ ನಾನು ಮಧ್ಯದಲ್ಲಿ ಸ್ವಲ್ಪ ಟ್ರಾವೆಲ್ ಮಾಡ್ತಾ ಇದ್ದೆ, ಸೊ ಹೀಗಾಗಿ ನನಗೆ ಬ್ಲಾಗ್ ಹಾಕಿಲ್ಲ, ಬ್ಲಾಗ್ ಕೂಡ ಹಾಕಿರ್ತೀನಿ. ಸೊ ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬಹುದು. ಸೊ ಅದ್ರಲ್ಲಿ ಯಾವ ರೀತಿ ನಾನು ನಿಮಗೆ ರೀಸ್ಟಾಕ್ ಮಾಡ್ತಾ ಇದ್ದೆ ಖುದ್ದಾಗಿ ಹೋಗ್ತಾ ಇದ್ದೀನಿ ಆಕ್ಚುಲಿ. ಸೊ ಪ್ರತಿಯೊಂದು ಚೆಕ್ ಮಾಡಿ ನಂತರ ತಗೊಂಡ್ ಬರ್ತಾ ಇದ್ದೀವಿ, ನಂತರ ನಿಮ್ಗೆ ಇಲ್ಲಿ ಕಳಿಸ್ತಾ ಇದ್ದೀವಿ. ಯಾಕಂದ್ರೆ ನೀವು ಮಾಡುವಂತ ಪ್ರಾಡಕ್ಟ್ ಚೆನ್ನಾಗಿದ್ರೆ ಸೊ ಅವಾಗಲೇ ನಿಮ್ಗೆ ಆರ್ಡರ್ಸ್ ಬರುತ್ತೆ. ಸೊ ಹೀಗಾಗಿ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಕೇರ್ ತಗೊಂಡಿರ್ತೀನಿ ನಾನು. ಹೀಗಾಗಿ ಸ್ವಲ್ಪ ಟ್ರಾವೆಲ್ ಸ್ವಲ್ಪ ಸಮಯ ಹೋಯ್ತು. ಬಟ್ ಅದು ಎಷ್ಟು ಜನ ಆರ್ಡರ್ ಮಾಡಿದ್ರು ಎಲ್ರಿಗೂ ಆಲ್ಮೋಸ್ಟ್ ಹೋಗಿದೆ. ಇವಾಗ ಲೇಟೆಸ್ಟ್ ಏನು ಇವಾಗ ಒಂದು 3-4 ದಿನದ ಹಿಂದೆ ಏನು ಮಾಡಿದಿರಲ್ವಾ, ಸೊ ಅಂತವ್ರದ್ದು ಇವಾಗ ಆಲ್ಮೋಸ್ಟ್ ಡಿಸ್ಪ್ಯಾಚ್ ಕಳಿಸಿದೀವಿ. ಸೊ ಅವ್ರು ಮುಟ್ಟೋದಕ್ಕೆ ಸ್ವಲ್ಪ ಟೈಮ್ ತಗೋಬಹುದು. ಬಟ್ ಅದೇ ಡೋಂಟ್ ವರಿ, ರೆಸ್ಪಾನ್ಸಿಬಿಲಿಟೀಸ್ ನಮ್ದೇನೆ. ಅಂಡ್ ಮೇಲ್ಬೇಕು ಬ್ಯಾಗ್ ಮೇಕಿಂಗ್ ಬಗ್ಗೆ ಸ್ವಲ್ಪ ನಾನು ಅಪ್ಡೇಟ್ ಕೊಡ್ಬೇಕಾಗಿತ್ತು. ಸುಮಾರು ಜನ ಕೇಳ್ತಾ ಇದ್ರಿ ಇದ್ರಲ್ಲಿ ಬರುವಂತ ಏನು ನಮಗೆ ನೋವೆನ್ ಶೀಟ್ ಇರುತ್ತೆ, ಮತ್ತೆ ಫಾರ್ಮ್ ಶೀಟ್ ಇರುತ್ತೆ, ಲೆಂತ್ ಹೇಗಿರುತ್ತೆ, ಎಷ್ಟು ದೊಡ್ಡದಿರುತ್ತೆ ಅಂತ ಹೇಳಿ. ನಾವು ಕಿಟ್ ಅಲ್ಲಿ ಏನ್ ಕೊಡ್ತಾ ಇದೀವಲ್ವಾ ಅದನ್ನ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಫಸ್ಟ್ ಆಫ್ ಆಲ್ ಈ ರೀತಿ ನಿಮ್ಗೆ ಹೂವು ಕೊಡ್ತಾ ಇದೀವಿ. ಇದು ಆಕ್ಚುಲಿ ಬ್ಯಾಗ್ ಮೇಕಿಂಗ್ ಅಲ್ಲೇನೆ ಯೂಸ್ ಆಗುತ್ತೆ ಆಕ್ಚುಲಿ. ಅಂಡ್ ಇದು ನಿಮ್ಗೆ ಅರ್ಧ ಮೀಟರ್ ಕೊಡ್ತಾ ಇದೀವಿ. ಅರ್ಧ ಮೀಟರ್ ಸಾಕಾಗುತ್ತೆ. ಸುಮಾರು ನೀವು ಒಂದು 4-5 ಪ್ರಾಡಕ್ಟ್ಗಳನ್ನ ಅಥವಾ ಒಂದು 7-8 ಪ್ರಾಡಕ್ಟ್ ಚಿಕ್ಕ ಮಾಡಿದ್ರು ಕೂಡ ಆರಾಮಾಗಿ ಆಗುತ್ತೆ. ಅಂಡ್ ಇದು ತುಂಬಾ ಚೆನ್ನಾಗಿರೋ ಒಳ್ಳೆ ಕ್ವಾಲಿಟಿದು ಕೊಡ್ತಾ ಇದೀವಿ. ಇದು ಒಂದು ಅರ್ಧ ಮೀಟರ್ ನಿಮ್ಗೆ ಬರುತ್ತೆ. ಈ ರೀತಿ ಹುಬ್ಬು ಕೊಡ್ತಾ ಇದೀವಿ. ಈ ಒಂದು ಬ್ಯಾಗ್ ಕಿಟ್ ಅಲ್ಲೇ ಬರುತ್ತೆ, ಬ್ಯಾಗ್ ಮೇಕಿಂಗ್ ಕಿಟ್ ಅಲ್ಲೇನೆ ಅರ್ಧ ಮೀಟರ್ ಕೊಡ್ತಾ ಇದೀವಿ. ಇದು ನಿಮ್ಗೆ ಸ್ಯಾಂಪಲ್ ಕಿಟ್ ಆಕ್ಚುಲಿ. ಸೊ ಇದರಲ್ಲಿ ನಿಮ್ಗೆ ಸುಮಾರು ಒಂದು ಚಿಕ್ಕ ಪೌಚಸ್ ಗಳಾಯ್ತು, ಮತ್ತೆ ಅಥವಾ ನಿಮ್ಮ ಪರ್ಸ್ ಗಳಾಯ್ತು ಮಾಡೋದಕ್ಕೆ ತುಂಬಾನೇ ಒಳ್ಳೆ ಕ್ವಾಲಿಟಿ ಇರುತ್ತೆ. ಅಂಡ್ ಇದನ್ನ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಸಪೋಸ್ ನಿಮ್ಗೆ ಜಾಸ್ತಿ ಬೇಕು ಅಂತಂದ್ರೆ ನೀವು ನಮಗೆ ವಾಟ್ಸ್ಆಪ್ ಮೆಸೇಜ್ ಹಾಕಬಹುದು. ಅಂಡ್ ಇನ್ನೊಂದು ಹೇಳ್ಬೇಕಂತಂದ್ರೆ ಈ ರೀತಿ ನಾವು ನಿಮಗೆ ರನ್ನರ್ಸ್ ಕೂಡ ಕೊಡ್ತಾ ಇದ್ದೀವಿ. ಸೊ ಇದು ರನ್ನರ್ಸ್ ನಾನು ಇಲ್ಲಿ ಫೋಟೋಸ್ ಹಾಕಿರ್ತೀನಿ, ತುಂಬಾ ಚಿಕ್ಕದಿದೆ. ಸೊ ಹೀಗಾಗಿ ಸೊ ಇದು ನಿಮಗೆ ತುಂಬಾನೇ ಈಸಿಲಿ ನಮ್ಮ ಹತ್ರ ಸುಮಾರು ಅವೈಲೇಬಲ್ ಆಗುತ್ತೆ. ಸೊ ಎಲ್ಲ ಕ್ವಾಲಿಟಿ ವೈಸ್ ಇರುತ್ತೆ, ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಬಟ್ ಆದ್ರೆ ಒಂದು ಒಳ್ಳೆ ಪ್ರೈಸಿಂಗ್ ಸಿಗೋದು, ಒಳ್ಳೆ ಒಂದು ಮೀಡಿಯಂ ಆನ್ ಅಂಡ್ ಎವರೇಜ್ ಕ್ವಾಲಿಟಿ ಇರುತ್ತೆ ನಾವು ಕೊಟ್ಟಿರ್ತೀವಿ. ಸೊ ಹೀಗಾಗಿ ಏನಪ್ಪಾ ನಾವು ಈ ಒಂದು ಕಿಟ್ ಕೊಡ್ತಾ ಇದೀವಿ ಅಂದ್ರೆ ಹಾಗೆ ಏನು ಕೊಡ್ತಾ ಇಲ್ಲ, ಪ್ರತಿಯೊಂದನ್ನು ನಾನು ಚೆಕ್ ಮಾಡಿನೇ ನಿಮ್ಗೆ ಕೊಟ್ಟಿರ್ತೀನಿ. ಇನ್ನು ನೋವೆನ್ ಏನ್ ಕೊಡ್ತಾ ಇದೀವಲ್ವಾ ಅದಕ್ಕೆ ಹೇಗಿರುತ್ತೆ, ಎಷ್ಟಿರುತ್ತೆ ಕಿಟ್ ಅಲ್ಲಿ ಬರೋದು ಅದನ್ನ ತೋರಿಸ್ತಾ ಇದ್ದೀನಿ ನೋಡಿ. ಸೊ ನೋವೆನ್ ನಾವು 2 ರೀತಿಯಲ್ಲಿ ಕೊಡ್ತಾ ಇದೀವಿ. ಒಂದು ಬ್ರೌನ್ ಕಲರ್ ಅಲ್ಲಿ ಕೊಡ್ತಾ ಇದೀವಿ, ಇನ್ನೊಂದು ಬ್ಲಾಕ್ ಕಲರ್ ಅಲ್ಲಿ ಕೊಡ್ತಾ ಇದೀವಿ. ಅಂಡ್ ಎರಡು ತುಂಬಾನೇ ಚೆನ್ನಾಗಿರುತ್ತೆ, ಏನ್ ತೊಂದರೆ ಇಲ್ಲ. ಎಲ್ಲ ಬ್ಯಾಗ್ ಮೇಕಿಂಗು ಮತ್ತೆ ಪರ್ಸ್ ತುಂಬಾ ಈಸಿಲಿ ಮಾಡಬಹುದು. ಇದು ನಮಗೆ ಎಷ್ಟು ಕೊಡ್ತಾ ಇದೀವಿ ನಾವು ಬ್ಯಾಗ್ ಮೇಕಿಂಗ್ ಕಿಟ್ ಅಲ್ಲಿ ಅಂತ ತೋರಿಸ್ತಾ ಇದೀನಿ ನಿಮ್ಗೆ. 1 ಮೀಟರ್ ನಾವು ಕೊಡ್ತಾ ಇದೀವಿ ಆಕ್ಚುಲಿ. ಸೊ 1 ಮೀಟರ್ ಅಲ್ಲಿ ನಿಮ್ಗೆ ಎಷ್ಟು ಸಿಗುತ್ತೆ ಅಂತ ನೀವೇ ನೋಡಬಹುದು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಕೇವಲ ಇದರಲ್ಲಿ ಸುಮಾರು ಪರ್ಸಸ್ ಗಳು ಬ್ಯಾಗ್ಸ್ ಗಳು ನೀವು ಹೊಲಿಬಹುದು. ಅಂಡ್ ಇದು ನಾವು ಕೊಡ್ತಾ ಇರುವಂತದ್ದು ನಿಮಗೆ 1 ಮೀಟರ್ ಕೊಡ್ತಾ ಇದೀವಿ. ಸೊ 1 ಮೀಟರ್ ನಾನು ತೋರಿಸ್ತಾ ಇದ್ದೀನಿ ನೋಡಿ. 1 ಮೀಟರ್ ಇಷ್ಟು ಬರುತ್ತೆ. ಸೊ ಇದು ಉದ್ದ ಇದೆ ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ. ಇಷ್ಟು ತಗೊಂಡ್ರು ಕೂಡ ಇಲ್ಲಿ ನೋಡಿ ನಾನು ಲೆಂತ್ ತೋರಿಸ್ತಾ ಇದ್ದೀನಿ. ಇಷ್ಟು ನೋಡ್ತಾ ಹೋಗಿ ನೋಡಿ, ನಿಮ್ಗೆ ಲೆಂತ್ ಇಷ್ಟು ಬರುತ್ತೆ. ಲೆಂತ್ ಸೊ ಲೆಂತ್ ನಿಮ್ಗೆ ಇಷ್ಟು ಬರುತ್ತೆ ಉದ್ದಕ್ಕೆ. ಅಂಡ್ ಅಗಲಕ್ಕೂ ಕೂಡ ನಿಮ್ಗೆ 1 ಮೀಟರ್ ಅಷ್ಟು ಬರ್ತಾ ಇದೆ. ಅಂಡ್ ತುಂಬಾನೇ ಜಾಸ್ತಿ ಆಗುತ್ತೆ. ಇದರಲ್ಲಿ ನಿಮ್ಗೆ ಸುಮಾರು ತರದ ಬ್ಯಾಗ್ ಪರ್ಸ್ಗಳನ್ನ ನೀವು ಈಸಿಲಿ ಮಾಡಬಹುದು. ನೋಡಿ ಲೆಂತ್ ಎಷ್ಟಿದೆ ಅಂತ ಹೇಳಿ. ಲೆಂತ್ ಅಲ್ವಾ ಉದ್ದಕ್ಕೆ ಇಷ್ಟಿರುತ್ತೆ. ಅಂಡ್ ಇದು ನಿಮ್ಗೆ ಒಂದು ಕಿಟ್ ಅಲ್ಲಿ ಎಲ್ಲ ತರಿಸಿದ್ರು ನಿಮ್ಗೆ ತುಂಬಾ ಚೆನ್ನಾಗಿ ನೀವು ಸುಮಾರು ನೋಡಿ. ಇವಾಗ ಹೇಗಿರುತ್ತೆ ಅಂದ್ರೆ ತುಂಬಾ ಹರಿದಿರೋ ಬಟ್ಟೆ ಕೊಟ್ಟರು ಕೂಡ ತುಂಬಾ ಚೆನ್ನಾಗಿ ಹೊಲಿಯೋರು ಹೆಣ್ಮಕ್ಳು ಇರ್ತಾರೆ, ನೋಡ್ಕೊಂಡು ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಫಿನಿಶ್ ಮಾಡುತ್ತೆ ಹೆಣ್ಮಕ್ಳು ಇರ್ತಾರೆ. ಸೊ ನಾವಿವಾಗ ಏನ್ ಸಿಕ್ಕಿರೋದನ್ನ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ಮಾಡೋದು. ಇದರಲ್ಲಿ ಎಷ್ಟೊಂದು ಪರ್ಸ್ಗಳು ರೆಡಿ ಆಗಿಬಿಡುತ್ತೆ. ಸೊ ನೀವು ಮತ್ತೆ ತಗೊಳ್ಬೇಕಾಗಿಲ್ಲ. ಅಂಡ್ ಇನ್ನು ನಾನು ನಿಮ್ಗೆ ಇದೊಂದು ಕೂಡ ಫಾರ್ಮ್ ಶೀಟ್ ಕೊಡ್ತಾ ಇದೀವಿ ಅಂತ ಹೇಳಿದ್ದೆ. ಫಾರ್ಮ್ ಶೀಟ್ ಹೇಗಿದೆ ಅಂತ ಕೂಡ ನಾನು ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ.
ಸೊ ಫಾರ್ಮ್ ಶೀಟ್ ನೀವು ನೋಡ್ತಾ ಇದ್ರೆ ಎಷ್ಟೊಂದು ನಾವು ಸ್ಟಾಕ್ ಮಾಡಿದೀವಿ ಅಂದ್ರೆ ಈ ರೀತಿ ಸ್ಟಾಕ್ ಮಾಡಿ ಮಾಡಿ ಇಟ್ಟಿದ್ದೀವಿ ಆಕ್ಚುಲಿ. ಸೊ ನಿಮ್ಮೆಲ್ರಿಗೂ ಆಗ್ಲಿ ಎಲ್ಲರೂ ಆಲ್ಮೋಸ್ಟ್ ಚೆನ್ನಾಗಿ ಕೆಲಸ ಮಾಡಲಿ ಅಂತ ಹೇಳಿ. ಅಂಡ್ ಇದರಲ್ಲಿ ಫಾರ್ಮ್ ಶೀಟ್ ನಾವು ಹೇಗೆ ಮಾಡ್ತೀವಿ ಅಂದ್ರೆ ಶೀಟ್ ವೈಸ್ ಕೊಡ್ತಾ ಇರ್ತೀವಿ. ಆಕ್ಚುಲಿ ಕೈಲಿ ಬರ್ತೀರಾ, ಓಕೆ ನಾನು ನಿಮ್ಗೆ ತೋರಿಸ್ತೀನಿ ಶೀಟ್ ಹೇಗಿರುತ್ತೆ ಅಂತ. ಸೊ ಒಂದು ಶೀಟ್ ನಾನು ನಿಮ್ಗೆ ಓಪನ್ ಮಾಡಿ ತೋರಿಸಿದ್ರೆ ನಿಮ್ಗೆ ಒಂದು ಐಡಿಯಾ ಇರುತ್ತೆ. ನಾನು ತೋರಿಸ್ತಾ ಇದ್ದೀನಿ ಒಂದೊಂದು ಶೀಟ್ ನಿಮಗೆ ನೋಡಿ. ಇಷ್ಟು ಒಂದೊಂದು ಶೀಟ್ ಇರುತ್ತೆ, ಓಕೆನಾ. ಸೊ ಇದರಲ್ಲಿ ಸುಮಾರು ಆಗುತ್ತೆ, ನಾನು ತುಂಬಾ ದೂರ ಹೋಗಿದ್ದೀನಿ ಆಕ್ಚುಲಿ. ಸೊ ಇದು ಲೆಂತ್ ಅಂಡ್ ತುಂಬಾ ಒಳ್ಳೆ ಕ್ವಾಲಿಟಿ ಇದೆ, ವೈಟ್ ಕಲರ್ ಅಲ್ಲಿ ಇದೆ ನೀವು ನೋಡ್ತಾ ಇರೋದು. ಅಂಡ್ ತುಂಬಾ ಚೆನ್ನಾಗಿರುವಂತ ಕ್ವಾಲಿಟಿನ ಕೊಡ್ತಾ ಇದ್ದೀವಿ. ಅಂಡ್ ಇದು ಕೂಡ ನಿಮ್ ಬ್ಯಾಗ್ ಮೇಕಿಂಗ್ ಕಿಟ್ ಅಲ್ಲಿ ಇರುತ್ತೆ, ಜಿಪ್ ಇರುತ್ತೆ, ರನ್ನರ್ ಇರುತ್ತೆ, ಹುಪ್ ಇರುತ್ತೆ. ಅಂಡ್ ನಾನು ನಿಮ್ಗೆ ಮಾರ್ಕೆಟಿಂಗ್ ಮಾಡುವಂತ ಪ್ರತಿಯೊಂದು ಚಾರ್ಟ್ಸ್ ಗಳನ್ನ ಕೊಟ್ಟಿರ್ತೀನಿ. ಆಮೇಲೆ 2 ಡಯಾಗ್ರಾಮ್ ಕೊಟ್ಟಿರ್ತೀವಿ, ಅದರಲ್ಲಿ ಹೇಗೆ ಕಟ್ ಮಾಡಬೇಕು, ಹೇಗೆ ಹೊಲಿಬೇಕು ಅಂತ. ಅಂಡ್ ಇದರಲ್ಲೂ ಕೂಡ ನಿಮ್ಗೆ ಸುಮಾರು ಇನ್ಸ್ಟ್ರಕ್ಷನ್ ಇರುತ್ತೆ, ಸುಮಾರು ಆನ್ಲೈನ್ ಪ್ಲಾಟ್ಫಾರ್ಮ್ ಗಳ ಬಗ್ಗೆ ಮಾಹಿತಿ ಕೊಟ್ಟಿರ್ತೀವಿ. ನೀವು ಅಲ್ಲಿ ಈ ಪ್ರಾಡಕ್ಟ್ ಗಳನ್ನ ಮಾಡಿ ಕಳಿಸಿದ್ರೆ ಸೊ ನಿಮ್ಗೆ ಅಲ್ಲಿಂದ ಆರ್ಡರ್ಸ್ ಗಳು ಬರುತ್ತೆ. ಅಂಡ್ ಇನ್ನೊಂದು ಮೇನ್ ಮುಖ್ಯವಾಗಿ ಹೇಳ್ಬೇಕಂದ್ರೆ ಇವತ್ತು ಸಂಜೆ ಒಂದು ಹೊಸ ಅಪ್ಡೇಟ್ ಬರೋದಿದೆ, ಅದನ್ನ ತಪ್ಪಿಸಕ್ ಹೋಗ್ಬೇಡಿ. ಯಾಕಂದ್ರೆ ಅದರಲ್ಲಿ ಸುಮಾರು ಹೆಣ್ಮಕ್ಳು ಮನೆಯಲ್ಲಿ ಕೆಲಸನ ಮಾಡ್ತಾ ಇದ್ರಿ, ಇವಾಗ ನಮ್ಮ ಕಡೆಯಿಂದ ನೀವು ತಗೊಂಡ್ ಕಿಟ್ಟನ್ನ. ಸೊ ಅಂಥವ್ರಿಗೆ ತುಂಬಾನೇ ಹೆಲ್ಪ್ ಆಗಲಿ ಅಂತ ಇನ್ನೊಂದು ಅಪ್ಡೇಟ್ ನಾನು ತರ್ತಾ ಇದ್ದೀನಿ. ಸೊ ಅದಕ್ಕೆ ನೀವೇನು ಅಂದ್ರೆ ಇವಾಗ ಮೇ ಬಿ ಅದು ನಿಮ್ಗೆ ಇವಾಗ ಹೇಳಲ್ಲ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಆ ವಿಡಿಯೋ ತಪ್ಪದೇನೆ ಎಲ್ಲರೂ ಹೆಣ್ಮಕ್ಳು ನೋಡಿ, ಯಾರ ಮನೆ ಕೆಲಸ ಮಾಡ್ತಾ ಇದ್ದೀರಿ ಅಂಡ್ ಯಾರೆಲ್ಲ ಮೇನ್ ಮುಖ್ಯವಾಗಿ ನಮ್ಮಿಂದ ಕಿಟ್ ತಗೊಂಡಿದ್ದೀರಿ ಅಂತ ಹೆಣ್ಮಕ್ಳಿಗೆ ನಾವು ಒಂದು ಹೊಸ ಒಂದು ಇದನ್ನ ತಗೊಂಡ್ ಬರ್ತಾ ಇದ್ದೀನಿ. ಸೊ ಅದರಿಂದ ಸುಮಾರು ಹೆಣ್ಮಕ್ಳಿಗೆ ಮನೆ ಕೆಲಸ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಅನ್ಕೋತಾ ಇದ್ದೇನೆ. ಸೊ ಆ ವಿಡಿಯೋ ತಪ್ಪದೆ ನೋಡಿ. ಅಂಡ್ ಇದು ಒಂದು ಚಿಕ್ಕ ಮಾಹಿತಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಅಂಡ್ ಟ್ಯುಟೋರಿಯಲ್ ಶೇರ್ ಮಾಡಿ ಅಂತ ಹೇಳಿದ್ರಿ, ಸೊ ಅದು ಇವತ್ತಿನ ವಿಡಿಯೋದಲ್ಲಿ ಮೇ ಬಿ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಈ ವಿಡಿಯೋ ಅಂತಲ್ಲ, ನೆಕ್ಸ್ಟ್ ಇವತ್ತೇ ಅಂದ್ರೆ ಸಂಜೆದ ಒಳಗಡೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಚಿಕ್ಕ ಚಿಕ್ಕ ಪೌಚ್ಗಳನ್ನ ಹೇಗೆ ಮಾಡಬೇಕು ಅಂತ ಹೇಳಿ. ಸೊ ನೋಡ್ಕೊಳ್ಳಿ, ಜಸ್ಟ್ ಫಾರ್ ನೀವು ಹಾಗೆ ಟ್ರೈಲ್. ಸೊ ಅದನ್ನ ಮನೆಯಲ್ಲಿ ಟ್ರೈ ಮಾಡಿ. ಅಂಡ್ ಬರುವಂತ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಕೆಲವೊಂದು ಟ್ಯೂಟೋರಿಯಲ್ಗಳನ್ನು ಕೂಡ ಶೇರ್ ಮಾಡ್ತೀನಿ. ಸೊ ಇದೇ ರೀತಿ ನಮ್ಮ ಮಾಹಿತಿ. ಅಂಡ್ ವಿಡಿಯೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ಅಂಡ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.